2 ಲೋಟ 2 ಲೋಟ ನೀರು. ಮತ್ತು ಇದು ಸಬ್ಬಕ್ಕಿ ಇಷ್ಟು ಚಿಕ್ಕದಿರೋದು ನಮ್ಮ ಮನೇಲಿ ಇದನ್ನು ಇರುತ್ತೆ. ಸಬ್ಬಕ್ಕಿ ನಮ್ಮ ಮನೇಲಿ ಇದ್ದಿದ್ದು ಇಷ್ಟು ಚಿಕ್ಕದೇನೆ. ನಾನು ಇದನ್ನು ಒಂದು 2 ಅವರ್ ನೆನೆಸಿದ್ದೀನಿ ಅಮ್ಮು. ಓಕೆನಾ? ನೀರೆಲ್ಲ ಬಿಸಿ ಆದಮೇಲೆ ಇದರೊಳಗಡೆ ಹಾಕೊಂಡು ಬೇಯಿಸ್ಕೊಳ್ಳೋಣ. ಓಕೆನಾ? ಕುದೀತಾ ಇತ್ತಲ್ವಾ, ಸಬ್ಬಕ್ಕಿನ ಇದರೊಳಗಡೆ ಹಾಕೋತಿದ್ದೀನಿ. ಅಮ್ಮ ಇದು ಬೇಯ್ಕೋತಾ ಇರಲಿ. ಓಕೆನಾ? ಇನ್ನೊಂಚೂರು ಪ್ರೊಸೀಜರ್ ಇದೆ, ಅಲ್ಲಿ ನೋಡಿ. ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಓಕೆ? ನಾವು ನೀನು ತಿಂದಿಲ್ಲ ಇದನ್ನು? ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಗೋಡಂಬಿ, ಆಮೇಲೆ ನಾನು 2 ಏಲಕ್ಕಿ ಹಾಕೋತಿದ್ದೀನಿ. ಇದ್ರೊಳಗಡೆ ಹಾಕೊಂಡು ರುಬ್ಕೊಬಿಡೋಣ. ಹಾಕೋತಿದ್ದೀನಿ ಇದ್ರೊಳಗಡೆ. ಸೋಂಪು ಹಾಕೋತಿದ್ದೀನಿ. ಇಷ್ಟೇ, ಸ್ವಲ್ಪ ಸೋಂಪು ಹಾಕೋತಿದ್ದೀನಿ ಫ್ಲೇವರ್. ಸ್ವಲ್ಪ ಇದ್ರೊಳಗಡೆ ಹಾಲು ಸೇರಿಸ್ಕೊಂಡು ರುಬ್ಕೊಬಿಡೋಣ. ಓಕೆನಾ? ಸಾಕಿಷ್ಟ ಹಾಲು ರುಬ್ಕೊಬಿಡೋಣ. ಅಮ್ಮ ಇದನ್ನ ಇವಾಗ ರುಬ್ಬಿದ್ದೀನಿ. ಓಕೆನಾ? ಇಲ್ಲಿ ಬಾ, ಇಲ್ಲಿ ಸಬ್ಬಕ್ಕೆಲ್ಲ ಆಯ್ತಾ ನೋಡೋಣ. ಸರಿ, ಬಂದೆ. ಸಬ್ಬಕ್ಕೆಲ್ಲ ನೋಡು ಬೆಂದಿದೆ. ನೋಡಿ, ಇದು ಇವಾಗ ಇಲ್ಲಿ ಸ್ವಲ್ಪ ಝೂಮ್ ಹಾಕಮ್ಮ. ಬೆಂದಿದೆ ಎಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದ್ರೊಳಗಡೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ನಿಮಿಷ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಅದ್ರೊಳಗಡೆ. ಓಕೆ, ಇದಾಗಿದೆ, ಇವಾಗ ಬೆಂದಿದೆ ಎಲ್ಲ. ಹಾಫ್ ಮಾಡಿಬಿಡ್ತೀನಿ ಇದನ್ನು. ಅಷ್ಟೇ, ಮುಗೀತು ಇದು. ಹೊರಗಡೆ ಹಾಕೋದು ಪಾತ್ರೆಗೆ. ಇದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾನು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಪಾಯಸ ಇರುತ್ತಲ್ಲ ಅಮ್ಮ, ಇವಾಗ ಸಬ್ಬಕ್ಕಿ ಬೇಯಿಸಿದ್ವಲ್ಲ ಅದ್ರೊಳಗಡೆ ಇಕ್ಕೆ ನಾನು ಐಸ್ ಕ್ಯೂಬ್ ಹಾಕ್ಕೊತೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ ಇದ್ರೊಳಗಡೆ. ತಣ್ಣಗಾಯ್ತಲ್ಲ, ಇವಾಗ ಐಸ್ ಕ್ಯೂಬ್ ಎಲ್ಲ ಹಾಕಿದ್ದೀನಲ್ವ, ಇದ್ರೊಳಗಡೆ ಹಾಕಿದ್ನ. ಏನು ಮಾಡೋಣ ಅಂದರೆ ಇದ್ರೊಳಗಡೆ ಮಿಕ್ಸ್ ಮಾಡಿಬಿಡೋಣ. ಇದನ್ನ ಮಿಕ್ಸ್ ಮಾಡಿಬಿಡೋಣ. ಇದನ್ನು ನಾನು ಇನ್ನೊಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋತಿದ್ದೀನಿ, ಚೂರು ಸಾಕು. ಅಮ್ಮ, ಇದು ಇವಾಗ ಇದು ರೆಡಿಯಾಗಿದೆ ಆಯಿತಾ? ಈಗ ಇದನ್ನು ಒಂದು 1/2 ಅವರ್ ಫ್ರಿಜ್ಗೆ ಇಟ್ಬಿಡೋಣ. ಓಕೆನಾ? 1/2 ಅವರ್ ಸಾಕಾ? 1/2 ಅವರ್ ಫುಲ್ ತಣ್ಣಗಾದ್ಮೇಲೆ ನೀನು ತಿನ್ನಬೇಕು. ಇದು ಆವಾಗಲೇ ಟೇಸ್ಟ್ ಬರೋದು. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಅದು ಸೂಪರಾಗಿರುತ್ತೆ. ಈ ಸೀಸನಲ್ಲಿ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಇದು ಫುಲ್ ತಣ್ಣಗಾದ್ಮೇಲೆ ತಿನ್ನಬೇಕು ಇದನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.